ಕನ್ನಡದವರ ಹತ್ರನೇ 3 ಪ್ರಶ್ನೆ. ಒಂದು, ಕನ್ನಡ ಪದಗಳು ನಾವೇ ಬಳಸಲಿಲ್ಲ ಅಂದ್ರೆ ಬೇರೆ ಯಾರು ಬಳಸ್ತಾರೆ? ಒಂದು. ಎರಡು, ನಾವು ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಇನ್ನೆಲ್ಲಿ ಮಾತಾಡೋದು? ಎರಡು. ಮೂರನೇದು, ಇಂಗ್ಲೀಷ್ ಮಾತಾಡ್ತೀರಾ ನೀವು ಅನ್ಕೊಳ್ಳಿ. ಇಂಗ್ಲೀಷ್ ಮಾತಾಡೋ ಕನ್ನಡ ಪದ ಸೇರಿಸ್ತೀರಾ? 100ಕ್ಕೆ 90 ಭಾಗ ಯಾರು ಸೇರಿಸಲ್ಲ, ಎಲ್ಲೋ 10 ಭಾಗ ಸೇರಿಸ್ಬೋದು. ಕನ್ನಡ ಮಾತಾಡೋಕೆ ಮಾತ್ರ ಯಾಕೆ ಇಂಗ್ಲೀಷ್ ಪದಗಳನ್ನ ಸೇರಿಸ್ತೀರಾ? ನಮ್ಮ ಭಾಷೆ ಏನು ಪಾಪ ಮಾಡಿದೆ? ನನ್ನಂತ ನೋಡಿದ ತಕ್ಷಣ ಅಂಕಲ್ ಅಂತಾರೆ ಒಂದು. ಆಮೇಲೆ ಎಡ ಬಲ ನೇರ ಹೇಳಲ್ಲ ಯಾರು. ಲೆಫ್ಟ್ ಟು ರೈಟ್ ಸ್ಟ್ರೈಟ್ ಹೇಳ್ತಾರೆ. ಉದ್ದೇಶ ಅದೇ. 4 ಪದ ಆಯ್ತು. ಇಳಿದ ತಕ್ಷಣ ಏನ್ ಮಾಡ್ತಾರೆ? ಥ್ಯಾಂಕ್ಸ್ ಹೇಳ್ತಾರೆ. 5 ಆಯ್ತು. ಪಕ್ಕಕ್ಕೆ ನಿಲ್ಲಿಸಿ ಅಂತ ಹೇಳುವಾಗ ಪಕ್ಕ ಮಾತ್ರ ಹೇಳ್ತಾರೆ, ಇಲ್ಲೇ ಮಾತ್ರ ಹೇಳ್ತಾರೆ, ಇಲ್ಲೇ ಸೈಡ್ ಸ್ಟಾಪ್ ಮಾಡಿ ಅಂತಾರೆ. ಅದು 2 ಸೇರಿದ್ರೆ 7 ಪದ. 7 ಪದ ನಮಗೆ ಗೊತ್ತಿಲ್ಲದಂಗೆ ಬಿಟ್ಬಿಡ್ತಾ ಇದೀವಿ, ಅರಿವಿಲ್ಲದಂಗೆ. ಆಗಿದ್ದರೂ ನಮ್ಮ ಭಾಷೆ ಅದನ್ನೆಲ್ಲ ನುಂಗಿ ನೀರು ಕುಡಿದು ನಮ್ಮ ಭಾಷೆ ಇನ್ನೂ ನಿಂತಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇವಾಗ ಲಾಲ್ಬಾಗ್ ವೆಸ್ಟ್ ಗೇಟ್ ಅಂತೀವಲ್ಲ, ಗುಲಾಬಿ ತೋಟದ ಪಶ್ಚಿಮ ದ್ವಾರಕ್ಕೆ ಬಂದ್ಬಿಡೋ. ಆಮೇಲೆ ಇದು ಉದ್ದೇಶ ಏನಂದ್ರೆ, ಎಡ ಬಲ ನಿಲ್ಲಿಸಿ ಇದು ಒಂದು ಚರ್ಚೆ ಆಗ್ತದೆ. ಯಾವುದೋ ಒಂದು ಮಗು ತಾಯಿನ ಕೇಳ್ತಾರೆ, ಅಮ್ಮ ಎಲ್ಲ ಎಡ ಬರ್ದವ್ರೆ ಬಲ ಬರ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಈ ರೀತಿ ನನಗೆ ಅನುಭವ ಆಗಿದೆ. ನಿಲ್ಲಿಸಿರುವಾಗ ಚರ್ಚೆ ಮಾಡ್ತಾ ಇದ್ದಾರೆ, ಮಗುವಿಗೆ ತಾಯಿ ಹೇಳ್ತಾ ಇರ್ತಾರೆ. ಜೀವ ಇರೋವರೆಗೂ ಕನ್ನಡಿಗರು ಮತ್ತೆ ನೋಡಿ ಯಾರು ಏನೇನೋ ಹಾಕ್ಕೊಂತಾರೆ. ಸರ್ ಸೂಪರ್ ಸರ್, ನಿಜಕ್ಕೂ ಗ್ರೇಟ್. ನೀವು 25-30 ವರ್ಷ ಆಯ್ತು ನಾನು ಹಾಕಿಸಿ. ಕೇರಳದಲ್ಲಿ ಒಬ್ಬ ರಾಜಸ್ಥಾನಿ ಕೈಯಲ್ಲಿ ಹಾಕ್ಸಿದ್ದೀನಿ ಲೆಕ್ಕ ಹಾಕಿ. ಊಟ ಮಾಡಬೇಕಾದ್ರೆ ಕನ್ನಡವನ್ನು ಊಟ ಮಾಡಿ, ನೆಂಚ್ಕೊಳಕ್ ಬೇರೆದೆಲ್ಲ ನೆಂಚ್ಕೊಳ್ಳಿ. ನಾವು ಏನ್ ಮಾಡ್ಬಿಡ್ತಾ ಇದೀವಿ ಅಂದ್ರೆ, ಆದ್ರೆ ನಮ್ಮ ಭಾಷೆನ ಊಟ ಮಾಡಿ ಬೇರೆ ಭಾಷೆನ ನೆಂಚ್ಕೊಳ್ಳಿ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಬೇರೆ ಭಾಷೆನ ಊಟ ಮಾಡ್ತಾ ಇದೀವಿ, ನಮ್ಮ ಭಾಷೆನ ನೆಂಚ್ಕೊಂಡ್ಬಿಡ್ತಾ ಇದೀವಿ. ಅದು ಬೇಡ. ದಯವಿಟ್ಟು ತಮ್ಮಲ್ಲಿ ಕಳಿಕಳಿಯ ಮನವಿ, ಕನ್ನಡವನ್ನು ಊಟ ಮಾಡಿ, ಅದಷ್ಟು ಕನ್ನಡ ಪದಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ಕೊತೀನಿ. ಎಲ್ಲರ ಕಳಿಕಳಿಯ ಮನವಿ. ನನ್ನನ್ನು ಸೇರಿಸಿ ಇದೊಂದು ಮನವರಿಕೆಯನ್ನ ತೆಗೆದುಕೊಳ್ಳೋಣ.